ಅನಾಹುತಗಳು ಎಲ್ಲಿ ಯಾವಾಗ ಹೇಗೆ ಸಂಭವಿಸುತ್ತೆ ಅನ್ನೋದು ಯಾರಿಗೂ ಕೂಡ ಹೇಳೋಕ್ಕಾಗ್ದಲೇ ಇರುತ್ತದೆ. ಏಕೆಂತಂದರೆ ನಿನ್ನೆ ಹಾಸನದ ಮೊಸಳೆಯಲ್ಲಿ ನಡೆದಂಥ ದುರಂತದಲ್ಲಿ ಕೂಲಿ ಕೆಲಸಕ್ಕೆ ಬಂದಿದ್ದಂಥ ಯುವಕ ಕೂಡ ಅಂಗಡಿ ಬಾಗಿಲಲ್ಲಿದ್ದಂಥವನಿಗೆ ಆ ಟ್ರಕ್ ಏಕಾಏಕಿ ನುಗ್ಗಿರೋದ್ರಿಂದ ಆತನ ತಲೆಗೂ ಕೂಡ ಗಂಭೀರವಾಗಿ ಗಾಯಗೊಂಡಿರುವಂಥದ್ದು. ಏನು ಆ ಬಾಲಕನ ಪೋಷಕರು ಈಗ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೂ ಸಹ ಒಂದು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಇವರು ನಿಮ್ಮದು ಯಾವ ಊರು? ಈತ ಮೊಸಳೆ ಏನಕ್ಕೆ ಬಂದಿದ್ದ ಸರ್? ಅದು ಮಣ್ಣು ಕೆಲಸಕ್ಕಂತ ಬಂದಿದ್ದಾರೆ ಸರ್. ಮಣ್ಣು ಕೆಲಸ ಹೋಗ್ತೀನಪ್ಪ, ಒಂದು ವಾರ ಮಾಡ್ಕೊಂಡು ಬಂದರೆ ನಮ್ಮ ಖರ್ಚಿಗಾರ ಆಗುತ್ತೆ ಹಂಗಂತೇಳಿ ಬಂದಿದ್ದ. ಬಂದು ಮತ್ತೆ ಒಂದು 100 ರೂಪಾಯಿ ಖರ್ಚಿಗೆ ಬೇಕು, 100 ರೂಪಾಯಿ ದುಡ್ಡು ಕೊಡಪ್ಪ ಅಂತ ಕೇಳ್ದೆ. ನಾನು ಯಾರ ಮೊಬೈಲಿಂದ ಕಳಿಸಿದೆ. ಅಂಗಡಿಗೆ ಹೋಗೋದನ್ನು ಸೈಡಲ್ಲಿ ನಿಂತ್ಕೊಬಿಟ್ಟು ಬಂದು ಗಾಡಿ ಒಳಗಡೆ ನುಗ್ಗಿದೆ. ಅಷ್ಟೇ, ನಮ್ಗೆ ಗೊತ್ತಿಲ್ಲ. ಕೂಲಿ ಮಾಡೋಕ್ಕೆ ಬಂದು ಈಗ ಈ ಸ್ಥಿತಿಯಲ್ಲಿ ಮಗು ನೋಡೋಕ್ಕೆ ನಮಗೂ ನೋವಾಗುತ್ತೆ. ಏನು ಮಾಡೋದು? ಅದನ್ನು ಬಿಟ್ಟರೆ ಯಾರು ನಮ್ಗೆ ಮಾಡಿಕೊಡೋರು ಯಾರು ಇಲ್ಲ. ಇದ್ದಾನೆ ಒಬ್ಬ, ಇದ್ರೂ ನಿಮ್ಮ ಪ್ರಯತ್ನನೇ ಇಲ್ಲ. ಏನು 20 ವರ್ಷದಿಂದ ನಮ್ಮ ಮಗ ನಾನು ಗೋಳ ಆಡಿಸತ್ತವ್ರು, ಏನು ಪ್ರಯತ್ನ? ಏನಾಗಿದೆ ಅಂದರೆ ಒಂದು ಕೈ ಒಂದು ಡ್ಯಾಮೇಜ್ ಆಗಿದೆ ಅಂತೆ, ಒಂದು ಬುಲ್ಡೆ ಆಗಿದೆ. ಎಕ್ಸರ್ ಮಾಡಿಸಿದ್ರು. ಏನು ಮಾಡೋದು? ಕೂಲಿ ಮಾಡೋದು. ನಾನು ಕುಮಾರಸ್ವಾಮಿ ಅವ್ರ ಮಗರ ಹತ್ರ, ನಿಖಿಲ್ ಕುಮಾರಸ್ವಾಮಿ ಹತ್ರನೇ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ವಿ. ಏನು ಮಾಡೋದು ಸರ್? ನಾವು ಬಡವರು, ಕೂಲಿ ಕೆಲಸ ಮೊಬೈಲಿಂದ. ಕೂಲಿ ಕೆಲಸಕ್ಕೆ ಹೊಡೆದು ಇದು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಾದಂಥ ಕಥೆ ಆಗಿರುವಂಥದ್ದು. ಕೂಲಿ ಕೆಲಸಕ್ಕೆ ಬಂದಿದ್ದಂಥ ಮಗ ನಿನ್ನೆ ಸಂಜೆ ಆತನ ಹತ್ರ ದುಡ್ಡಿಲ್ಲ ಅಂತ ತಂದೆಗೆ ಫೋನ್ ಮಾಡಿ ಬೇರೆ ಮೊಬೈಲಿಂದ 100 ರೂಪಾಯಿ ದುಡ್ಡು ಹಾಕ್ಸ್ಕೊಂಡು ಅಂಗಡಿ ಬಾಗಿಲಲ್ಲಿ ಕೂತ್ಕೊಂಡಿದ್ದಂಥನಿಗೆ ಟ್ರಕ್ ಏಕಾಏಕಿ ಈ ರೀತಿಯಾದಂಥ ಅಂದರೆ ತಲೆಗೆ ಎಡಗೈ ಕೂಡ ಸಂಪೂರ್ಣವಾಗಿ ಮುರಿದೋಗಿರುವಂಥದ್ದು ಮತ್ತು ತಲೆಗೂ ಕೂಡ ಗಂಭೀರ ಗಾಯ ಆಗಿರುವಂಥದ್ದು. ಹಾಗಾಗಿ ಆ ಪೋಷಕರ ನೋವು ಕೂಡ ಈಗಾಗಲೇ ಮುಗಿಲು ಮುಟ್ಟಿರುವಂಥದ್ದು. ಈ ರೀತಿಯಾದಂಥ ಪ್ರಕರಣಗಳು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಇರುವಂಥದ್ದು. ಈ ಒಂದು ದುರಂತದಿಂದ ಸಾಕಷ್ಟು ಜನರು ಕೂಡ ಈಗಾಗಲೇ ನೋವಿಗೀಡಾಗಿರುವಂಥದ್ದು. ಕ್ಯಾಮರಾಮನ್ ಪುನೀತ್ ಜೊತೆ ನಾರಾಯಣಗೌಡ, ಪಬ್ಲಿಕ್ ಟಿವಿ, ಹಾಸನ.